ಸಾರ್ವಜನಿಕರ ಆರೋಗ್ಯ ಕಾಪಾಡುವ ಮಹತ್ವವಾದ ಹೊಣೆ ನಿಭಾಯಿಸುತ್ತಿರುವ ಪೌರ ಕಾರ್ಮಿಕರ ಸೇವೆ ಮಹತ್ವವಾದ ಕಾರ್ಯವಾಗಿದ್ದು ಸಮಾಜ ಇವರ ಸೇವೆಯನ್ನ ಗೌರವಿಸಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಸ್ಎಸ್ ಪ್ರದೀಪ್ ಕುಮಾರ್ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಮಂಗಳವಾರ ನಡೆದ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಮ್ಮ ಮನೆಯ ಸುತ್ತ ಸ್ವಚ್ಛ ಮಾಡಿಕೊಳ್ಳಲು ನಾವು ಹಿಂಜರಿಯುತ್ತೇವೆ. ಪ್ರತಿನಿತ್ಯ ಊರನ್ನ ಸ್ವಚ್ಛಗೊಳಿಸುವ ಇವರು ಕಾಯಕ ಯೋಗಿಗಳು. ಪೌರ ಕಾರ್ಮಿಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಅವರನ್ನ ಉನ್ನತ ಹುದ್ದೆಗಳಿಗೆ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು. ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಮಾತನಾಡಿ, ಪೌರ ಕಾರ್ಮಿಕರ ಸೇವೆ ಗುರುತಿಸಿ ಗೌರವಿಸುವ ಉದ್ದೇಶದಿಂದ ಸರ್ಕಾರ ಸೆಪ್ಟೆಂಬರ್ 23ನ್ನ ಪೌರ ಕಾರ್ಮಿಕ ದಿನ ಎಂದು ಘೋಷಿಸಿದೆ. ಸರ್ಕಾರದ ಸವಲತ್ತುಗಳನ್ನು ಕಾರ್ಮಿಕರಿಗೆ ದೊರಕಿಸಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಇನ್ನು ಈ ವೇಳೆ 25 ಪೌರ ಕಾರ್ಮಿಕರಿಗೆ ಪಟ್ಟಣ ಪಂಚಾಯಿತಿ ಸಾಮಾನ್ಯ ನಿಧಿಯಿಂದ ತಲಾ ರು 7,000 ಮೊತ್ತದ ಚೆಕ್ ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಮೊದಲನೇದಾಗಿ ಎಲ್ಲರಿಗೂ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ನಾವು ಪೌರ ಕಾರ್ಮಿಕರು ಸಮಾಜದಲ್ಲಿ ನಮಗೆ ವೈದ್ಯರಿಗೂ ಅದೇ ರೀತಿ ಪೌರ ಕಾರ್ಮಿಕರು ಸಮಾಜದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ಯಾಕಂದ್ರೆ ನಮ್ಮನೆ ಪಕ್ಕ ನಾವು ಕ್ಲೀನ್ ಮಾಡ್ಕೊಳ್ಳಕ್ಕೆ ಎದುರ್ತೀವಿ. ಅದೇ ರೀತಿ ಪೌರ ಕಾರ್ಮಿಕರು ಪ್ರತಿಯೊಬ್ಬರು ಮನೆ ಹತ್ರಕ್ಕೆ ಹೋಗಿ ಕ್ಲೀನ್ ಮಾಡಿ ಪ್ರತಿನಿತ್ಯ ಅವರು ಕೆಲಸಗಳನ್ನ ಮಾಡ್ತಿರ್ತಾರೆ. ಅವ್ರಿಗೆ ದೇವರು ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡ್ಲಿ. ಅವ್ರ ಮಕ್ಕಳು ಯಾರು ಪೌರ ಕಾರ್ಮಿಕರಾಗದ್ ಬೇಡ. ನಮ್ಮ ರೀತಿ ಒಬ್ರು ರಾಜಕಾರಣಿಗಳಾಗ್ಲಿ, ಇನ್ನೊಬ್ರು ತಹಸೀಲ್ದಾರ್ ಆಗ್ಲಿ, ಇನ್ನೊಬ್ರು ಸಬ್ ಇನ್ಸ್ಪೆಕ್ಟರ್ ಆಗ್ಲಿ, ಅವರು ಸಮಾಜದ ಮುನ್ನೆಲೆಗೆ ಬರ್ಬೇಕು. ನಮ್ಮ ಪೌರ ಕಾರ್ಮಿಕರೆಲ್ಲ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವರು ಸಮಾಜಕ್ಕೆ ಮುನ್ನೆಲೆಗೆ ಬರ್ಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಗೌರವಿಸ್ಬೇಕು. ಅವರು ಕುಡಿಯೋ ನೀರು ಕೇಳ್ಬೋದು, ತಂದಿರ್ತಾರೆ ಮನೆಯಿಂದ, ತಂದಿರಲ್ಲ, ಕುಡಿಯೋ ನೀರು ಕೇಳ್ಬೋದು. ಅವರಿಗೆ ಹೊರಗಡೆ ಇಟ್ಟು ನೀರು ಕೊಡುವಂಥ ಕೆಲಸ ಮಾಡೋದಾಗಲಿ, ಅವರಿಗೆ ಬೇರೆ ಲೋಟದಲ್ಲಿ ಕೊಡುವಂಥ ನೀರಿನ ಕೆಲಸ ಆಗಲಿ, ಇಂಥವು ಯಾವ ಸತ್ತ ದಯಮಾಡಿ ಸಾರ್ವಜನಿಕರು ಮಾಡಬಾರ್ದು. ಎಡಿಕಲ್ ಅಂತ ಘಟನೆ. ಅವರನ್ನು ಪ್ರೀತಿಯಿಂದ ಗೌರವಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ, ನಮ್ಮ ಪೌರ ಕಾರ್ಮಿಕರು ಸತ ತಮಗೆ ನಾನು ಹೇಳೋದಿಷ್ಟೇ, ನಾನು ಮೊನ್ನೆನೂ ಹೇಳಿದ್ದೀನಿ, ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸ್ಬೇಕು. ನೀವೇನು ಮಾಡ್ತಾ ಇದ್ದೀರಿ? ನಾನು ಸ್ವಚ್ಛತೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಗಲೀಜು ಕೆಲಸ ಮಾಡ್ತಾ ಇದ್ದೀನಿ, ಅದು ವಾಸನೆ, ಅದು ಮತ್ತೊಂದು ಅಂತೇಳಿ ನೀವೇನು ಮಾಡ್ತೀರಿ? ಮದ್ಯಪಾನದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ. ನಾವು ನೋಡ್ತಾ ಇನ್ನೂ ಸರ್ವಿಸ್ ಇರುತ್ತೆ, 4-5 ವರ್ಷ, 3 ವರ್ಷ, ಕಾಯಿಲೆ ಬಂದು ಪಾಪ ಸುಮಾರಷ್ಟು ಜನ ಮರಣ ಹೊಂದಿರ್ತಾರೆ. ಇನ್ನು ಕೆಲವರು ಚಿಕ್ಕ ವಯಸ್ಸಿಗೆ ಮದ್ಯಪಾನದ ಬಗ್ಗೆ. ಇನ್ನು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಸುಬಾನ್ ಶರೀಫ್, ಸದಸ್ಯರಾದ ಹೂವಣ್ಣ, ಕೃಷ್ಣಯ್ಯ, ಅನಿಕೇತ್, ಅಬ್ದುಲ್ ಬಾಸಿತ್, ಅನುಷಾ, ಲಕ್ಷ್ಮಿ, ಶಾರದಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾದ್ಯಂತ ಮಳೆ ಆರ್ಭಟ ಮುಂದುವರೆದಿದ್ದು, ನಿರಂತರ ಮಳೆಯಿಂದಾಗಿ ಸುಗೂರು ಗ್ರಾಮದಲ್ಲಿ ಮನೆ ಕುಸಿದಿದೆ.